ಹಂಗೆ ಜಗಳದ್ದು ಅದೇನೋ ಮಾತಾಗಿತ್ತು. ಮತ್ತೆ ಒಂದೆರಡು ಮೊನ್ನೆ ರೀಸೆಂಟ್ ಆಗಿ ಹಬ್ಬದಲ್ಲಿ ಹಿಂಗ್ ಜಗಳ ಆಗಿತ್ತು. ಇವನ್ ಮ್ಯಾಟ್ರಲ್ಲೇ ಜಗಳ ಆಗಿತ್ತು. ಅದೆಲ್ಲ ಆದ್ಮೇಲೆ ನಾವು ಹೇಳಿದ್ವಿ, ಇದೆಲ್ಲ ಸರಿ ಇರಲ್ಲ, ಸುಮ್ನೆ ಹೊರಗೆ ಹೋಗ್ ದುಡಿ ಹಂಗೆ ಅಂತ ಮನೇಲೆಲ್ಲ ಬೈದು ಕಳ್ಸಿದ್ವಿ. ಅವನು ಹೋಗಿದ್ದೆ ಸರ್, ಬೆಂಗಳೂರಲ್ಲಿ ಫಾರ್ಮ್ ಹೌಸ್ ಕೆಲಸ ಮಾಡ್ತಿದ್ದ. ಆ ಹುಡುಗಿ ಮನೆ ಕಡೆ ಸರಿ ಇಲ್ಲ ಅಂತೇಳಿ ನಾವು ಜಗಳ ಮಾಡೇ ಕಳ್ಸಿದ್ವಿ ಇವನ್ನ. ಅವನು ಈ ಕಡೆ ಬಂದಿರ್ಲಿಲ್ಲ. ಆಮೇಲೆ ಇವನು ಒಂದ್ 2 ಟೈಮ್ ಹೇಳ್ದ, ಹಿಂಗ ಆಗ್ತೈತಂತಲೇ ಅಂತ. ನಾವು ಹೇಳಿದ್ವಿ, ಅವ್ರು ಏನಾರ ಮಾಡ್ಕೊಳ್ಳಿ, ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಅಂತೇಳಿ ಇದು ಹೇಳಿದ್ವಿ. 30ನೇ ತಾರೀಕು ಪೊಲೀಸ್ನವ್ರು ಫೋನ್ ಮಾಡಿದ್ರು ಸರ್, ಮಧ್ಯಾಹ್ನ ಟೈಮಲ್ಲಿ ಸಾಗರಪೇಟೆ ಸ್ಟೇಷನ್ ಇಂದ. ನೋಡಪ್ಪ, ಈಗ ಲೀಲಾವತಿ ಅನ್ನೋರು ದಾಂಕೇಟೆಯಿಂದ ಮಿಸ್ಸಿಂಗ್ ಕಂಪ್ಲೇಂಟ್ ಬಂದೈತೆ, ನಿಮ್ ತಮ್ಮ ಲವ್ ಮಾಡ್ತಿದ್ದ ಅಂತ ಹೇಳಿದ್ರು. ಈಗ ನಿಮ್ ತಮ್ಮನ ಫೋನು ಸ್ವಿಚ್ ಆಫ್ ಬರ್ತೈತೆ, ಮತ್ತೆ ಈಗ ಏನ್ ಮಾಡ್ಬೇಕಂತ ಹೇಳಿ ಗೊತ್ತಿದ್ರೆ ಹೇಳಂದ್ರು. ಸರ್, ನಾನು ಮೊನ್ನೆ ತನಕ ಊರಿಗೆ ಬಂದೀನಿ, ಇನ್ನು ನನ್ಗೇನ್ ಗೊತ್ತಿಲ್ಲ ಸರ್, ಗೊತ್ತಿದ್ರೆ ನಾನು ಹೇಳ್ತಿದ್ದೆ ಅಂತ ಹೇಳಿದೆ. ಆಮೇಲೆ ಮತ್ತೊಂದು ಸ್ವಲ್ಪ ಹೊತ್ತು ಬಿಟ್ಟು ಫೋನ್ ಮಾಡಿ ಟ್ರೈ ಮಾಡೋದು ಮಾಡಿದೆ ಸರ್. ಅದೊಂದು ಸ್ವಿಚ್ ಆಫ್ ಅಂತಾನೆ ಬಂದಿದ್ದು. ಆಮೇಲೆ ಮತ್ತೆ ಅವ್ರು ಫೋನ್ ಮಾಡಿ, ನೋಡಪ್ಪ ಮದುವೆ ಮಾಡ್ಸೋಣ, 2 ಒಂದೇ ಕ್ಯಾಸ್ಟು, ತಲೆ ಕೆಡಿಸ್ಕೋಬೇಡ, ನಾವು ಇರ್ತೀವಿ, ಹಂಗೆ ಅಂತ ಹೇಳಿದ್ರು. ಸರ್ ಗೊತ್ತಿಲ್ಲದ್ದು ಏನು ಹೇಳಿ ಅಂತ ಹೇಳಿ ಸುಮ್ಮನೆ. ಅದಾದ್ಮೇಲೆ 1-2 ದಿನ ಬಿಟ್ಟು ಅವ್ರ ಅಣ್ಣ ಫೋನ್ ಮಾಡ್ದ, ನೋಡಪ್ಪ ರಕ್ಕಿ, ನಮ್ಮ ತಂಗಿ ಹಿಂಗ್ ಮಿಸ್ ಆಗಿದ್ದಾಳೆ, ನಿಮ್ ತಮ್ಮಂದು ಫೋನ್ ಸ್ವಿಚ್ ಆಫ್ ಬರ್ತೈತೆ, ಮತ್ತೆ ಹುಡುಕಿ ಏನಾದ್ರು ಸಿಕ್ಕರೆ ಅದು ಏನಾಕತ್ತ ಗೊತ್ತಿಲ್ಲ ನೋಡು ಅಂತ ಹೇಳಿದ್ರು. ಅಣ್ಣ ಹುಡುಕ್ಸು, ಈಗ ನನ್ಗೆ ಎಕ್ಸಾಮ್ ಅದಾವಣ, ನನ್ಗೆ ಅದ್ರ ಬಿಡಕ್ಕೆ ತಲೆ ಕೆಡಿಸ್ನಂಗಿಲ್ಲ, ಹುಡುಕ್ಸೋಣ, ಸಿಕ್ರು ಅಂದ್ರೆ ಒಳ್ಳೆ ರೀತಿಯಿಂದ ಬಗೆಹರ್ಸೋಣ, ಸುಮ್ನೆ ಯಾಕಣ ಅಂತ ಹೇಳಿದೆ. ಅಲ್ಲ ಸಿಕ್ಕ್ರೆ ಅದ್ ಏನಕತ್ತ ನಿನಗೆ ಅದು ಹೇಳಕ್ಕಾಗಲ್ಲಪ್ಪ ಅಂತ ಹಂಗೆ ಹೇಳಿದ್ರು. ಯಾರು? ಅವ್ರಣ್ಣ ಮಂಜುನಾಥ್ ಅಂತ, ಅವ್ರಣ್ಣ ಮಂಜುನಾಥ್ ಅಂತ ಹೇಳಿದ್ರು. ಅಣ್ಣ ನೋಡೋಣ ಅಂತೀನಿ. ನಾನು ಜಾಸ್ತಿ ಮಾತಾಡ್ಲಿಲ್ಲ ಸರ್, ಅವರು ಎದುರ್ಸಕ್ ಹೇಳಿದಾರೆ ಅಂತ ಹೇಳಿ ಸುಮ್ಮಾಗ್ಬಿಟ್ಟೆ. ಅದಾದ್ಮೇಲೆ ನೆಕ್ಸ್ಟ್ ಲಾಯರ್ ಫೋನ್ ಮಾಡಿದ್ರು ಸರ್, ಹಿಂಗ ಕರ್ಕೊಂಡು ಹೋಗ್ತಿದೀವಪ್ಪ, ನಿಮ್ ಫ್ಯಾಮಿಲಿಯವ್ರಿಗೆ ಬರಕ್ ಹೇಳು, ಸಾಗರಪೇಟೆ ಪೊಲೀಸ್ ಸ್ಟೇಷನ್ಗೆ ಬಾ ಅಂತ ಹೇಳಿದ್ರು. ಹಾ ಸರ್ ಬರ್ತೀನಿ ಅಂತ ಹೇಳಿದೆ. ಹೋಗ್ಬೇಕಾದ್ರೆ ಅರ್ಧ ದಾರಿಲಿ ಫೋನ್ ಮಾಡಿದ್ರು, ನಿಮ್ ತಮ್ಮಗೆ ಚಾಕು ಹಾಕ್ಬಿಟ್ಟಾರ ಕಣ ಸ್ಟೇಷನಾಗ, ಬೇಗ ಬರಕ್ ಹೇಳು ಅಂತ. ಹ್ಞೂ ಸರ್, ಸರಿ ಸರ್ ಅಂತೇಳಿ ನಾವು ಹೋದ್ವಿ. ಸ್ಟೇಷನ್ ಹತ್ರ ಇರ್ಲಿಲ್ಲ ಸರ್, ಗೌರ್ಮೆಂಟ್ ಆಸ್ಪತ್ರೆ ಹತ್ರ ಇದ್ರು. ಬಹಳ ಜನ ಸೇರಿದ್ರು, ಅವ್ರ ಫ್ಯಾಮಿಲಿನೂ ಫುಲ್ ಇತ್ತು. ನಾನು ಒಳಗಡೆ ಹೋಗೋದೆ ಬಿಡ್ಲಿಲ್ಲ, ಮತ್ತೆ ಹೊರಗೆ ಬಂದೆ. ಆಮೇಲೆ ಹೊರಗೆ ಒಂದ್ ಸ್ವಲ್ಪ ಹೊತ್ತಿಗೆ ಅವ್ರ ಫ್ಯಾಮಿಲಿಯಲ್ಲೆಲ್ಲ ಮಾತಾಡ್ತಿದ್ರು, ಇವತ್ತು ಏನಾದ್ರೂ ಆಗ್ಲಿ ಸಾಯ್ಸೇ ಬಿಡೋಣ ಅವ್ರನ್ನ, ಹಂಗೆ ಹಿಂಗೆ ಅಂತ ಭಾಳ ಮಾತಾಡ್ತಿದ್ರು. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಅವ್ರನ್ನ ಕರ್ಕೊಂಡು ಹೊರಗೆ ಬಂದ್ರು ಸರ್. ಹೊರಗೆ ಬಂದ್ಮೇಲೆ ಸಾಗರಪೇಟೆ ಪೊಲೀಸ್ನವರು, ನಾವು ಅವ್ರು ಲಾಯರ್ ಬಂದಿದ್ರು ಸರ್, ಅವ್ರ ಜೊತೆ ಲಾಯರ್ ಬಂದಿದ್ರು, ಕಡುವಸಪ್ಪ ಅಂತ, ಅವ್ರ ಜೊತೆನೆ ಕಾರಲ್ಲಿ ಬಂದೆ. ತ್ಯಾವಣಿಗೆಯಲ್ಲಿ ನನ್ನನ್ನ ಮತ್ತೆ ನಮ್ಮ ತಮ್ಮ ಮತ್ತೆ ಅವ್ರ ವೈಫ್ನ ಇದ್ರಾಗ ಕಳಿಸಿದ್ರು, ಆಂಬುಲೆನ್ಸ್ ಅಲ್ಲಿ. ಹೋಗ್ಬೇಕಾದ್ರೆ ಫೋನ್ ಮಾಡಿ, ನೋಡಪ್ಪ ಹಿಂಗೆ ನೀನು ಪ್ರೈವೇಟ್ ಅಲ್ಲಿ ಹಾಸ್ಪಿಟ್ಲಿಗೆ ಸೇರ್ಸು, ಗೌರ್ಮೆಂಟ್ ಸೇರ್ಸಿದ್ರೆ ಅದು ಕೇಸ್ ಆಗುತ್ತೆ, ಸುಮ್ಮನೆ ದ್ವೇಷ ಬೆಳೆಯುತ್ತೆ, ಅದು ಸರಿ ಇರಲ್ಲ, ನಾವ್ ಹೇಳ್ತಿದ್ವಿ, ಅದು ಅರ್ಥ ಮಾಡ್ಕ, ಹಂಗೆ ಹಿಂಗೆ ಅಂತ ಹೇಳಿದ್ರು. ಸರಿ ಸರ್ ಅಂತ ಅಲ್ಲಿ ಹೋಗ್ಬೇಕಾದ್ರೆ ಸರಿ ಸರ್ ಅಂದ್ರೆ ಸೀದಾ ಗೌರ್ಮೆಂಟ್ ಆಸ್ಪತ್ರೆಗೆ ಕರ್ಕೊಂಡೋಗಿ MNC ಮಾಡಿಸಿದ್ವಿ ಸರ್. MNC ಮಾಡಿಸಿ ಆಮೇಲೆ ಅಲ್ಲಿ ಮತ್ತೆ ಅವ್ರು ಬೇರೆಯವ್ರ ಹತ್ರನೂ ಫೋನ್ ಮಾಡಿಸಿದ್ರು, ಹಿಂಗ್ ದ್ವೇಷ ಆಗುತ್ತಪ್ಪ ಹಂಗೆ ಹಿಂಗೆ ನಾನು ಹೇಳಿದ್ರು. ಇಲ್ಲ ಸರ್, ಅದೇನಾದ್ರೂ ಆಗ್ಲಿ MNC ಮಾಡಿಸ್ತೀನಿ. ಈಗ ಸ್ಟೇಷನ್ ಒಳಗಡೆನೆ ಬಂದ್ ಮಾಡಿದಾರೆ ಸರ್, ಅವ್ರು ಸ್ಟೇಷನ್ ಒಳಗಡೆನೆ ಆಗಿರೋದು, ಅಲ್ಲೇ ಬಿಟ್ಟಿಲ್ಲ. ಇಲ್ಲ ಇವಾಗ ಇದೆಲ್ಲ ಕೇಸ್ ಎಲ್ಲ ಮುಚ್ಚಾಕಿ ಮತ್ತೆ ಅವ್ರ ಪಾಡಿಗೆ ಅವ್ರು ಸುಮ್ಮದರೆ. ಈಗ ಅವ್ರು ಸುಮ್ಮಿರಲ್ಲ ಸರ್, ಅವರು ಡೈರೆಕ್ಟ್ ಆಗಿ ಹೇಳ್ತಿದಾರೆ, ಪೊಲೀಸ್ನವ್ರ ಮುಂದೆನೆ ಹೇಳ್ತಿದಾರೆ ಅವ್ರು, ನೀವ್ ಎಲ್ಲೋದ್ರು ಬಿಡಲ್ಲ ನಿಮ್ಮನ್ನು ಜೀವನ ಮಾಡಕ್. ಹ್ಮ್ ಸರ್, ಸರ್ ಇವಾಗ ಪೊಲೀಸ್ ಸ್ಟೇಷನ್ ಒಳಗಡೆನೆ ಬಂದ್ ಹಾಕಿರೋ ಸರ್. ಅವರು SP ಹತ್ರ ಹೋಗಿದ್ವಿ ಸರ್ ನಾವು. SP ಹತ್ರ ಹೋಗಿ ಪಾಪ ಅವ್ರು ಹೇಳಿದ್ರು ಸರ್, ಹಿಂಗ್ ಹೋಗ್ರಿ ನಮ್ಮ ಸಾಗರಪೇಟೆ ಪೊಲೀಸ್ ಸ್ಟೇಷನ್ ಅಲ್ಲಿ ಹೇಳ್ತೀನಿ, ನಿಮಗೆ ಭದ್ರತೆ ನಾವು ಕೊಡಿಸ್ತೀವಿ. ಇಬ್ರು ಮೇಜರ್ ಸರ್, ಇಬ್ರಿಗೂ ಏಜ್ ಆಗಿದೆ. ಏಜ್ ಆಗೋಕ್ಕೂ ಮುಂಚೆನೆ ಲವ್ ಮಾಡ್ತಿದ್ರು ಸರ್ ಅವರು. ಏಜ್ ಆಗೋವರೆಗೂ ಕಾದಿದ್ದಾರೆ, ಮನೇಲೂ ಗೊತ್ತಾಗೈತೆ. ಆ ಹುಡುಗಿಗೆ ಏಜ್ ಆಗಿರೋ ಗೊತ್ತಾಗಿ ಮದ್ವೆನ ಮಾಡಕ್ಕೆ ಗಂಡು ನೋಡ್ತಿದ್ರಂತ ಸರ್. ಆ ಟೈಮಲ್ಲಿ ಆ ಹುಡುಗಿ ಬಂದಿರೋದು. ಅಂದ್ರೆ ಮನೆ ಇಷ್ಟ ಇಲ್ಲ ಟಾರ್ಚರ್ಗೆ ಆ ಹುಡುಗಿನ ಹೇಳಿದ್ದು. ಟಾರ್ಚರ್ ನಮ್ಮ ಮನೇಲಿ ತುಂಬಾ ಟಾರ್ಚರ್ ಕೊಡ್ತಾರೆ, ನನ್ ಕೈಲಿ ಇರಕ್ಕಾಗಲ್ಲ, ನಾನು ದಾವಣಗೆರೆ ಬಂದಿದ್ದೀನಿ ಆಲ್ರೆಡಿ, ನೀನ್ ಇವಾಗ ಏನಾರು ಬೇಡ ಗಿಡ ಅಂದ್ರೆ ನಾನು ಸೂಸೈಡ್ ಮಾಡ್ಕೊಂತೀನಿ, ಊರಿಗಂತೂ ಹೋಗಲ್ಲ ಅಂತ ಹೇಳಿ ಕರ್ಸ್ಕೊಂಡಿರೋದ ಹುಡುಗಿ. ಅವ್ರ ಸೋದರ ಮಾವ ಸರ್, ಚಾಕು ಹಾಕಿರೋದು. ನಾಗರಾಜ್ ಅಂತ ಅವ್ರ ಹೆಸರು. ಸ್ಟೇಷನ್ ಒಳಗಡೆ ಸರ್ 30ನೇ ತಾರೀಕು ಮಿಸ್ ಆಗಿದ್ರಂತೆ. ಮಿಸ್ ಆಗಿದ್ರು ಸರ್, 30ನೇ ತಾರೀಕು ಮಿಸ್ ಆಗಿರೋ ತಿಂಗಳು. ಗೊತ್ತಿಲ್ಲ ಸರ್, ನನಗೂ ಗೊತ್ತಿಲ್ಲ ಸರ್. ನಮ್ಮ ಹೆಸರು ರಾಕೇಶ್ ಅಂತ.